ಓಂ ಶಾಂತಿ. ಇವತ್ತಿನ ಟಾಪಿಕ್ ಬಹಳ ಬಹಳ ಇಂಪಾರ್ಟೆಂಟ್ ರೀ. ನಮ್ ಸ್ಥಿತಿನ ಬಹಳ ಶಕ್ತಿಶಾಲಿ ಮಾಡ್ತೈತಿ. ಅದು ಯಾವ್ದಂದ್ರ ಡ್ರಾಮಾ ರೀ. ಅಲ್ಬರ್ಟ್ ಐನ್ಸ್ಟೀನ್ ರೀ ಸಣ್ಣೋರಿದ್ದಾಗ ಅವ್ರ ಸಾಲಿಗೆ ಹೋದಾಗ ಸಾಲಿ ಟೀಚರು ಒಂದ್ ಚೀಟಿ ಬರೆದು ಕಳಿಸ್ಬಿಟ್ಟಿರ್ತಾರ, ಅವನ್ ಕಡೆ ಕಳಿಸ್ಬಿಟ್ಟಿರ್ತಾರ. ಅವನು ಬಂದು ಟೀಚರ್ ಏನ್ ಹೇಳ್ತಾರ ಅಲ್ಬರ್ಟ್ ಐನ್ಸ್ಟೀನ್ಗ, ನಾಳಿಂದ ನೀನ ಕ್ಲಾಸಿಗೆ ಬರಾಕ್ ಹೋಗ್ಬೇಡ ಅಂತ ಅಂತಾರೆ. ಆ ಚೀಟಿ ಬಂದು ಕೊಟ್ಟದಾದ್ಮೇಲೆ ಆ ಚೀಟಿ ತಾಯಿಗ್ ಬಂದ್ ತೋರ್ಸ್ತಾನ್ರಿ. ತಾಯಿ ನೋಡಿ ಏನಂತ ಅಂದ್ರ ಅದನ್ನ ಮುಚ್ಚಿಟ್ಟ ಡ್ರಾನ್ಯಾಗ ಹಾಕ್ತಾಳ್ರಿ. ಡ್ರಾನ್ಯಾಗ ಹಾಕೊಳ್ಳೆ ಅವನ್ನ ಚಂದ ಓದಿಸಿ ಬಾಳ ದೊಡ್ಡ ಸೈಂಟಿಸ್ಟ್ ಮಾಡ್ತಾನ್ರಿ. ಇವತ್ ಜಗತ್ನಾಗ ನಾವ್ ಏನ್ರ ಕರೆಂಟ್ ನೋಡ್ತಾ ಇದೀವಿ ಅಂದ್ರೆ ಕೇವಲ ಅಲ್ಬರ್ಟ್ ಐನ್ಸ್ಟೀನ್ ದಿಂದ ನಾವ್ ಕರೆಂಟ್ ತಾಯಿನ ಓದಿಸ್ತಾಳ್ರಿ, ಶಾನೆ ಮಾಡ್ತಾಳ್ರಿ. ಆಮೇಲೆ ಒಂದಿನ ತನ್ನ ಮನೆಯನ್ನ ಸ್ವಚ್ಛ ಮಾಡ್ಬೇಕಾದ್ರ ಡ್ರಾದಲ್ಲಿ ಅವನ್ಗೊಂದು ಚೀಟಿ ಸಿಕ್ತೈತಿ. ಆ ಚೀಟಿ ಹೋಗ ಡ್ರಾನ್ಯಾಗ ಏನ್ ಬರ್ದಿರ್ತೈತಂದ್ರ, ನಿಮ್ ಮಗ ಹಸಿ ದಡ್ಡ ಅದಾನು, ಹಾಪ್ ಅದಾನು, ಅವನ್ಗೆ ಶಾನೆನೇ ಇಲ್ಲ, ಅದಕ್ಕ ನಿಮ್ ಮನ್ಯಾಗ ಓದ್ಕೋರಿ, ಅವ್ನ್ ಇಲ್ಲಿ ಸಾಲಿ ಹೋಗಿ ನಡೆಯಂಗಿಲ್ಲ ಅಂತ ಹೇಳಿರ್ತಾರ. ಆದ್ರ ಆ ಸಮಯದಲ್ಲಿ ಅವ್ನ ಮಗ ಕೇಳ್ತಾನ, ತಾಯಿ ಹತ್ರ ಹೋಗಿ ಏನ್ ಬರ್ದಾರು ಅಂತ ಕೇಳ್ದಾಗ ಅದ್ರೋಗ ಅಕ್ಕಿ ಹೇಳ್ತಾಳು, ನೀ ಭಾಳ ಶಾನೆ ಅದಿ, ನಿನಗ ಓದ್ಸಾಕ ನಾವ್ ಟೀಚರ್ ಯೋಗ್ಯತೆ ಇಲ್ಲ, ಅದಕ್ಕ ಸಾಲಿ ಬರ ಅಂತ ಹೇಳಿ ಹಂಗ ಒಂದ್ ನೆಗೆಟಿವ್ ಮಾತನ್ನ ತಾಯಿ ಚೇಂಜ್ ಮಾಡಿ ಆ ಮಗನಿಗೆ ಏನ್ ಓದ್ ಹೇಳ್ತಾಳ್ರಿ, ನೀ ಶಾನೆ ಅದಿ, ನೀ ಜಾನ್ ಅದಿ ಅಂತ ಹೇಳಿ ಓದಿಸಿ ಇವತ್ತು ದೊಡ್ಡ ಸೈಂಟಿಸ್ಟ್ ಮಾಡ್ತಾನ. ಅಂದ್ರ ಒಂದ್ ಮಗನ ಹುಷಾರ್ ಮಾಡೋದ್ರೊಳಗ ಪಾತ್ರ ಯಾರ್ದ ಹೆಚ್ಚಿದೈತ್ರಿ? ತಾಯಿ ಪಾತ್ರ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಪುರುಷಾರ್ಥದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರ ಈ ಡ್ರಾಮಾ ತಾಯಿದು ಪಾತ್ರ ಬಹಳ ಮಹತ್ವದೈತ್ರಿ. ಡ್ರಾಮಾ ಅಂದ್ರ ಈ ತಾಯಿ ಅದಲ್ರಿ, ಈ ತಾಯಿನ ಯಾರ ನಾವ್ ಪಾಲನೆ ಮಾಡಕ್ ನಾವ್ ಅವ್ರ ಬೆನ್ ಹತ್ತತೇವಲ್ರಿ, ಈ ತಾಯಿ ನಮ್ನ ಬಹಳ ಮುಂದುವರಿಸ್ತಾಳ್ರಿ. ಈ ಜಗತ್ತಿನಲ್ಲಿ 5 ತಾಯಿಗಳದಾರಿ ನಮಗ. ಒಬ್ರು ಶಿವ್ ತಾಯಿ, ಒಬ್ರು ಬ್ರಹ್ಮ ತಾಯಿ, ಇನ್ನೊಬ್ರು ಮಮ್ಮ ತಾಯಿ, 4ನೇದು ಧರ್ತಿ ಮಾ ತಾಯಿ, 5ನೇದು ಡ್ರಾಮಾ ತಾಯಿ. ಇವ್ರೆಲ್ಲರೂ ಚಲೋ ಅನಿಸ್ತಾರ್ರಿ. ಮಮ್ಮನು ಚಲೋ ಅನಿಸ್ತಾರಿ, ಬ್ರಹ್ಮ ಬಾಬಾನು ಚಲೋ ಅನಿಸ್ತಾರಿ, ಶಿವ ಬಾಬಾನು ಚಲೋ ಅನಿಸ್ತಾರಿ, ಭೂಮಿ ತಾಯಿನೂ ಚಲೋ ಅನಿಸ್ತಾರಿ. ಡ್ರಾಮಾ ಕರೆ ಈ ಡ್ರಾಮಾನು ಅಷ್ಟ ಇಂಪಾರ್ಟೆಂಟ್ ಐತ್ರಿ. ಈ ಡ್ರಾಮಾನ ಎಷ್ಟು ನಾವ್ ಇದ್ರ ಮೇಲೆ ನಿಶ್ಚಯ ಇಡ್ತೇವಿ, ನಮ್ ಸ್ಥಿತಿ ಬಹಳ ಶಕ್ತಿಶಾಲಿ ಆಕೈತ್ರಿ. ಇದು ಗ್ಯಾರಂಟಿ. ಮತ್ ಅದಕ್ಕ ಬಾಬಾ ಹೇಳ್ತಾನೆ, ಇದು ತಾಯಿ ಐತಿ. ಹೇಗೆ ಅಲ್ಬರ್ಟ್ ಐನ್ಸ್ಟೈನ್ ಓದಿಸಿದ್ದು ಶಾನೆ ಮಾಡಿದ್ದು ಕೂಡ ಯಾರ್ರಿ? ಅವ್ರ ತಾಯಿನ. ಈ ಡ್ರಾಮಾನು ಕೂಡ ನಮ್ ಶಕ್ತಿಶಾಲಿ ಮಾಡ್ತೈತಿ. ಇದ್ರ ನಾವ್ ಈ ಪಟ್ರಿ ಮೇಲೆ ನಾವ್ ನಡ್ಕೋತ ಹೋದ್ರ ಮಾತ್ರ. ಡ್ರಾಮಾದಲ್ಲಿ ಬಾಬಾ ಹೇಳ್ತಾರ, ಬಹಳ ಚಂದ ಡ್ರಾಮಾ ಪಾಯಿಂಟ್ಸ್ ಬಾಬಾ ಹೇಳ್ತಾರ. ಡ್ರಾಮಾ ಮಗು ಕಲ್ಯಾಣಕಾರಿ ಐತಿ ಅಂತ. ಡ್ರಾಮಾ ಅಂದ್ರೆ ಏನ್ರಿ? ನಮಗ್ ಏನ್ ಪಾತ್ರ ಸಿಕ್ಕಿದೆ ಅಥವಾ ಏನ್ ಈ ಸೀನ್ ನಡೀತಾ ಇದೆ, ಏನ್ ಈ ದೃಶ್ಯ ನಡೀತಾ ಇದೆ, ಇದ್ರ ಕಲ್ಯಾಣ ಆಗೈತಿ. ಹೇಗೆ ಬಾಬಾ ಹೇಳ್ತಾರೋ, ಆಗಿದ್ದು ಕಲ್ಯಾಣ, ಈಗ ಆಗ್ತಾ ಇರೋದು ಕಲ್ಯಾಣ, ಮುಂದ್ ಆಗ್ತಾ ಇರೋದು ಕಲ್ಯಾಣ. ಖರೇರಿ, ಆಗಿದ್ದ ಮೇಲೆ ಆಗ್ತಾ ಇರೋದನ್ನ ಕಲ್ಯಾಣ ಐತಲ್ಲ, ಅದನ್ನ ನಾವು ಮಾಡುವಂತಹ ಜರ್ನಿದಲ್ಲಿ ಕಲ್ಯಾಣ ಅಂತ ಕ್ಷಣನು ಖುಷಿಯಲ್ಲಿ ಇಟ್ಕೊಂಡ್ ನಡೆಯಂಗಿಲ್ರಿ. ನಾವೇನಂತೇವ್ರಿ? ಹಿಂಗ ಆಗ್ಬಾರ್ದಿತ್ತ, ಹಿಂಗ ಆಗ್ಬೇಕೈತಿ, ಹಿಂಗ ಆಗ್ಬಾರ್ದಿತ್ತ, ಹಿಂಗ ಆಗ್ಬೇಕ. ಲಾಸ್ಟಿಗೆ ಏನ್ ಅನಿಸ್ತೈತಿ? ಹಿಂಗಾಗೈತಿ, ಅದಕ್ಕ ಚಲೋ ಐತೇನೋ, ಕಲ್ಯಾಣ ಅಡಗೈತೇನೋ ಅಂತ ಹೇಳಿ. ಈಗ ನಾವ್ ಕಾಲ ಮುರ್ದೈತ ಅಂತ ತಿಳ್ಕೊರಿ. ಶೋಭಾಕೋರ್ ನಮ್ ಮನೆ ಮುರಳಿ ಹೋಗ, ನಾವ್ ಗೊಡಗೇರಿ ಹೋಗ ಅವ್ರನ್ನ ಅನುಭವ ಹೇಳ್ಸಾಕ್ ಕಳಿಸಿದ್ವಿ. ಅವಾಗ ಅವ್ರ ಕಾಲ್ ಮುರಿತತ್ರಿ. ಕಾಲ್ ಮುರಿದ ಮೇಲೆ ಎಲ್ಲಾರು ಬಾಬಾನ್ ಮನಿಗ್ ಹೊಂಟಿದಿ, ನಿನ್ ಕಾಲ್ ಮುರಿತಲ್ಲ, ಎಷ್ಟಿಗೆ ಇದಾತ್ಲ. ಮತ್ತ ಅವ್ರು ಹೇಳತ್ತಿದ್ರಿ ಏನಂತ, ಅದ್ರ ಹಿಂದಿನ 1 ತಿಂಗಳು ಅವ್ರ ಇಲ್ಲಿ ಕ್ಲಾಸಿಗೆ ಬಂದ್ ಅಮೃತ ವೇಳೆ ಯೋಗ ಮಾಡಿ ಹೋಗ್ಯಾರತ್ರಿ. 1 ತಿಂಗಳು ಅಮೃತ ವೇಳೆಗೆ ಬಂದ್ ಯೋಗ ಮಾಡಿಸಿರ್ ಬಾಬಾ, ಕ್ಲಾಸಿಗೆ ಬರತ್ತೇನಿ, ಕಾಲ್ ಮುರಿತು ಅಂತ ಅಂದ್ರಿ ಅವ್ರು. ಆದ್ರ ನನಗ್ ಕೆಟ್ಟ ಅನಸ್ತು. ಮನ್ಯಾಗಿನ್ ಮಂದಿನೂ ಮಾತಾಡಕತ್ರು, ಬಾಬಾನ್ ಮನಿಗ್ ಹೊಂಟಿಲ್ಲ, ನಿನ್ ಕಾಲ್ ಹೆಂಗ್ ಮುರಿತು ಅಂತ ಮಾತಾಡತಿದ್ರು. ಆದ್ರ ಎಷ್ಟ್ ಕಲ್ಯಾಣ ಅಡಗೈತಂದ್ರ 3 ತಿಂಗಳ ಹಾಸಿಗೆ ಮೇಲೆ ನಾನು ಬಾಬಾ ಬಿಟ್ರ ಮತ್ ನನ್ಗೆ ಯಾರು ಇಲ್ರಿ. ಆದ್ರೆ ಎಷ್ಟ್ ಕಲ್ಯಾಣ ಅಡಗೈತಿ, ಎಲ್ಲದ್ರಾಗೂ ಕಲ್ಯಾಣ ಐತಿ. ಕರೆ ನಮಗ್ ಕಲ್ಯಾಣ ಯಾವಾಗ ಅನಿಸ್ತೈತ್ರಿ? ಆಮೇಲೆ ಅನಿಸ್ತೈತ್ರಿ.
ಆ ಸಮಯದಲ್ಲಿ ನನ್ ಕಲ್ಯಾಣ ಅಡಗೈತೆ ಅನ್ನೋದು ಗೊತ್ತಾಗೋದಿಲ್ರಿ. ಆದ್ರೆ ಪರಮಾತ್ಮ ಹೇಳ್ತಾನು ಎಲ್ಲದ್ರಾಗೂ ಏನೈತ್ರಿ, ನಮ್ಮ ಜೀವನದಲ್ಲಿ ಏನೇನ್ ಒಂದೊಂದು ಕ್ಷಣಗಳಾಗಿದ್ದಾವ ನೋಡ್ರಿ, ಅದು ಕಲ್ಯಾಣ ಐತಿ. ಇದು ಕಲ್ಯಾಣ ಐತಿ, ಕಲ್ಯಾಣ ಐತಿ, ಕಲ್ಯಾಣ ಐತಿ, ಕಲ್ಯಾಣ ಐತಿ ಅಂದ್ಕೊಂಡ್ರು ಕಲ್ಯಾಣ ಐತೆ. ಈಗ ನಡಿತಾ ನಾನು ನಡ್ಕೋತ ಆರಾಮಾಗಿ ಸುಲಭವಾಗಿ ಹೋಗಿನಿ, ಅದ್ರೋಗೂ ಕಲ್ಯಾಣ ಐತೆ. ನಡಿತಾ ನಾ ಬಿದ್ನಂದ್ರು ಅದ್ರೋಗೂ ಕಲ್ಯಾಣ ಐತ್ರಿ. ಕಲ್ಯಾಣ ಅಡಗಿರ್ತೈತಿ, ಕಲ್ಯಾಣ ಬಿಟ್ರ ಕಲ್ಯಾಣ ನಡಗಿರೋದೇ ಇಲ್ಲ. ಇನ್ನು ಎರಡನೇ ಮಾತು, ड्रामा निर्दोष है, हर एक्टर निर्दोष है. ಪ್ರತಿಯೊಬ್ರು ಆತ್ಮಗಳು ಈ ಪಾತ್ರದಲ್ಲಿ, ಈ ಡ್ರಾಮಾದಲ್ಲಿ ನಿರ್ದೋಷದರಿ. ನಿರ್ದೋಷ ಅಂದ್ರ ನಾವ್ ಯಾರಿಗೂ ಹಿಂಗ್ ಬಟ್ ಮಾಡಕ್ ಬರೋದಿಲ್ಲ. ಇವ್ರಿಂದ ನನಗ್ ಹಂಗಾಯ್ತ್ರಿ, ಇವ್ರಿಂದ ನಮ್ಗ್ ಹಿಂಗಾಯ್ತ್ರಿ, ಇವ್ರ್ ನಮ್ಗ ಹಂಗ್ ಮಾಡಿದ್ರಿ. ಕರೆ ಬಾಬಾ ಹೇಳ್ತಾರು ಪ್ರತಿಯೊಬ್ರು ಪಾತ್ರ ನಿರ್ದೋಷ ಐತೆ. ನೀವ್ ಯಾರಿಗೂ ಬಟ್ ಮಾಡಕ್ ಬರೋದಿಲ್ಲ. ನಾವೊಮ್ಮೆ ಮಂತಿರ್ತೇವೆ ನೋಡ್ರಿ, ಇವ್ರ ಪತಿ ನೋಡ್ರಿ, ಇವ್ರ ಒಬ್ರು ಚಲೋ ಆದ್ರೆ ಚಲೋ ಆಕೈತ್ರಿ, ಇವ್ರ ಮಕ್ಳ ಸಮಾಧಾನ ಆದ್ರೆ ಚಲೋ ಆಕೈತ್ರಿ. ಕರೆ ಬಾಬಾ ಅಂತಾನ ಪಾತ್ರ ನಿರ್ದೋಷ ಐತಿ. ಈಗ ಸೀರಿಯಲ್ ನೋಡ್ತೇವಿ ನೋಡ್ರಿ, ಸೀರಿಯಲ್ ನೋಡ್ತೇವಿ, ಸೀರಿಯಲ್ನಾಗ ಡೈರೆಕ್ಟರ್ ಏನ್ ಮಾಡಿರ್ತಾನ್ರಿ, ಪ್ರತಿಯೊಬ್ರಿಗೂ ಏನ್ ಕೊಟ್ಟಿರ್ತಾನ್ರಿ, ಪಾತ್ರ ಕೊಟ್ಟಿರ್ತಾನ. ಹಿಂಗಿಂಗ ಮಾತಾಡ್ಬೇಕು, ನೀ ಹಿಂಗಿಂಗ ಮಾತಾಡ್ಬೇಕು, ಎಲ್ಲವನ್ನು ಡೈಲಾಗ್ಸ್ ಬರೋದ್ ಏನ್ ಮಾಡಿರ್ತಾನ್ರಿ ಕೊಟ್ಟಿರ್ತಾನ. ಅವ್ರ ಡೈರೆಕ್ಟರ್, ಅವ್ರ ಆಕ್ಟರ್ಸ್ ಆಕ್ಟಿಂಗ್ ಮಾಡುವಂತವ್ರು ಅಂತಾರನ್ರಿ, ಈ ಡೈಲಾಗ್ ನೀ ನಂದ್ಯಾಕ್ ಹೇಳಾಕತ್ತಿ, ನೀ ಯಾಕೆ ನಿಂದ್ಯಾಕ್ ಹೇಳಾಕತ್ತೀನಿ ಅಂತಾರೇನ್ರಿ. ಏನ್ ಬರದ್ ಕೊಟ್ಟಿರ್ತಾರೋ ಇವ್ರ ಅದನ್ನೇ ಹೇಳ್ಬೇಕು, ಇವ್ರ ಏನ್ ಬರದ್ ಕೊಟ್ಟಿರ್ತಾರ ಇವ್ರೇ ಹೇಳ್ಬೇಕು. ರಾಮನ ಪಾತ್ರ ರಾಮ ಮಾಡ್ರ ಚಂದ, ರಾವಣ ಪಾತ್ರ ರಾವಣ್ ಮಾಡ್ರ ಚಂದ. ರಾಮನ್ ಪಾತ್ರ ಮಾಡಿ ರಾವಣ್ ಮಾಡಕ್ ಬರ್ತೈತೇನ್ರಿ? ರಾವಣ್ ಪಾತ್ರ ರಾಮ ಮಾಡಕ್ ಬಂದಿರ್ತೈತೇನ್ರಿ? ರಾಮಗ್ ಏನ್ ಬರದ್ ಕೊಟ್ಟಿರ್ತಾರ ಅದನ್ನೇ ಹೇಳ್ತಿರ್ತಾರ, ಹೌದಾ ಇಲ್ಲ? ಅಂದ್ರ ಈಗ ನೀವ್ ಕುತ್ತಂತವ್ರ ಅಂತೀರೇನ್ರಿ, ರಾವಣ ಎಷ್ಟ್ ದೋಷಿ ಅದಾನ, ಎಷ್ಟ್ ಕ್ರೂರಿ ಅದಾನ, ಸೀತಾನ್ ಕಿಡ್ನಾಪ್ ಮಾಡ್ಕೊಂಡ್ ಹೋದ, ಹಂಗ ಹಿಂಗ ಬೈಕೋದ್ ಕೂತ್ರ ತಪ್ಪು ನಮ್ದರ್ರಿ. ಯಾಕಂದ್ರ ಅವರು ನಿರ್ದೋಷ ಅದಾರ. ಯಾಕೆ ನಿರ್ದೋಷ ಅದಾರ್ರಿ? ಡ್ರಾಮನ್ಯಾಗ ಅವ್ರ ಪಾತ್ರ ಹಂಗ ಐತ್ರಿ. ಈಗ ನೀವ್ ಮನ್ಯಾಗ ಅತ್ತಿ ಅದಾರ ತಿಳ್ಕೋರಿ, ಅವ್ರ ಕಾಳವ್ರ ಅದಾರ ತಿಳ್ಕೋರಿ, ಅವ್ರ ಯಾಕ್ ನೀವ್ ಅವ್ರ ನಮ್ಮ ಅತ್ತಿ ಹಂತಿ ಯಾಕೆ ಸಿಕ್ಕ್ಯಾಳ್ರಿ, ಅವ್ರ ಬಾಜುಕಿನ್ ಮನ್ಯಾಗಿನ ಅತ್ತಿ ಅಟ್ಟು ಚಲೋ ಸಿಕ್ಕ್ಯಾಳ್ರಿ ಹೇಳ್ರಿ. ಅತ್ತಿ ಪಾತ್ರನು ನಿರ್ದೋಷ ಐತಿ. ಯಾಕಂದ್ರ ಅತ್ತಿದ ಪಾತ್ರ ಈ ಡ್ರಾಮಾನ್ಯಾಗ ಹಿಂಗ ಮಾತಾಡ್ಬೇಕು, ನಿಮ್ ಜೊತೆ ಹಿಂಗ ವ್ಯವಹಾರ ಮಾಡ್ಬೇಕು ಅನ್ನೋದು ಡ್ರಾಮಾನ್ಯಾಗ ಫಿಕ್ಸ್ ಐತಿ. ಇದು ನಾವ್ ತಿಳ್ಕೊಬೇಕ್ರಿ. ಡ್ರಾಮಾ 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 ಎಷ್ಟು ನಾವ್ ಡ್ರಾಮಾ ನಿರ್ದೋಷ ಐತಿ. ಪ್ರತಿಯೊಬ್ರು ಆಕ್ಟರ್ಸ್ ನಿರ್ದೋಷ ಅದಾರ. ಪಾಪ ಅವರು ಕೂಡ ಈ ಡ್ರಾಮಾನ್ಯಾಗ ವಶ ಅದಾರ. ಎಲ್ಲಿವರೆಗೂ ಶಿವ ಬಾಬಾರವ್ರು ನಮ್ಗ ಜ್ಞಾನ ಹೇಳಿದಾರಂದ್ರ, ನಾನು ಸಹಿತ ಈ ಡ್ರಾಮಾ ಬಂಧನ್ಯಾಗ ಬಂದಿತ್ತದೇನಂತನ್ ಬಾಬಾ. ನಾನು ಸಹಿತ ಈ ಡ್ರಾಮಾ ಬಿಟ್ಟು ನಾ ಏನೂ ಮಾಡಕ್ ಬರುದಿಲ್ಲ ಅಂತನ್ರಿ ಬಾಬಾ. ನಾನು ಡ್ರಾಮಾ ಹೇಳ್ತಂತ ಬನ್ನಿ ಅಂತನ್ರಿ ಬಾಬಾ. ನೀವು ಕರೋದ್ರಂತನೂ ಬಂದಿಲ್ಲ, ಅಥವಾ ನನಗ್ ಬೇಕಂತಂತನೂ ಬಂದಿಲ್ಲ. ಡ್ರಾಮಾನಾಗ ಇತ್ತು, ಡ್ರಾಮಾ ಆಕರ್ಷಣೆ ಮಾಡ್ತು, ನಾ ಈ ಭೂಮಿ ಮೇಲೆ ಪಾತ್ರವನ್ನ ಮಾಡ್ಲಿಕ್ಕೆ ಬಂದೆ ಅಂತಾರೆ. ಅದೇ ರೀತಿಯಾಗಿ ಶಿವ ಬಾಬಾರವರು ನಮಗೇನ್ ಹೇಳ್ತಾರಂದ್ರಿ, ಡ್ರಾಮಾ ಏನೈತಿ ಪ್ರತಿಯೊಬ್ರು ಆಕ್ಟರ್ಸ್ ನಿರ್ದೋಷ ನೋಡಿದ್ಪರ್. ಇದು ಒಂದ್ ಲೈನ್ ನಿಮ್ನ ಬಹಳ ನಿಮ್ ಮನಸ್ಸನ್ನ ಶಾಂತಿ ಕೊಡ್ತೈತ್ರಿ, ಶಕ್ತಿಶಾಲಿ ಮಾಡ್ತೈತಿ. ಎಲ್ಲರನ್ನು ಹೇಗ್ ನೋಡ್ಬೇಕಂದ್ರ ನಿರ್ದೋಷ್ ನಿರ್ದೋಷ್ ನಿರ್ದೋಷ್. ಇವ್ರು ಡ್ರಾಮಾನ ಇವ್ರ ಪಾತ್ರ ಈ ಸಿಕ್ಕೈತಿ, ಈ ಕ್ಯಾರೆಕ್ಟರ್ ಇವ್ರದ್ದು ಸಿಕ್ಕೈತಿ, ಇವ್ರು ಇದ್ರ ಪಾತ್ರ ಮಾಡಕ್ ಬಂದಾರಿ. ಇದು ಎರಡನೇದ್ ಮಾತು. ಇನ್ನು ಮೂರನೇದ್ರಿ, ಡ್ರಾಮಾ ಅಕ್ಯುರೇಟ್ ಐತ್ರಿ. ಡ್ರಾಮಾ ಏನೈತ್ರ ಪ್ರಕಾರ ಅಕ್ಯುರೇಟ್, ಏನ್ ಆಗತೈತಿ ಕರೆಕ್ಟ್ ಆಗತೈತಿ, ಅಕ್ಯುರೇಟ್ ಆಗತೈತಿ. ಮತ್ತ ನಿಮ್ ಪಾತ್ರ ಇರ್ರಿಪ್ಲೇಸೇಬಲ್, ನಿಮ್ ಪಾತ್ರ ಯುನಿಕ್ ಐತಿ. ನಿಮ್ ಪಾತ್ರ ಗತಿ ಇನ್ನೊಬ್ರು ಪಾತ್ರ ಮಾಡಕ್ ಬರೋದೇ ಈ ಡ್ರಾಮಾನ್ಯಾಗ. ಬಾಬಾ ಎಷ್ಟೋ ಸಲ ಮುರಳೆ ಹೇಳೋಣ, ಆ ನಾಟಕನಾಗ ಆರಾಮ್ ತಪ್ಪಿದ್ರಂದ ಅವ್ರ ರಿಪ್ಲೇಸ್ ಮಾಡಕ್ ಇನ್ನೊಬ್ರು ಬರ್ಬೋದು. ಕರೆ ಈ ಡ್ರಾಮಾನ್ಯಾಗ ನಿಮ್ ಪಾತ್ರವನ್ನ ನೀವು ಬಿಟ್ರೆ ಮತ್ ಯಾರು ಚೇಂಜ್ ಮಾಡಕ್ ಬರೋದೇ ಇಲ್ಲ. ಅದಕ್ಕ ನೀ ಡ್ರಾಮಾನೇ ಪ್ರತಿಯೊಬ್ರು ಆಕ್ಟರ್ ಏನದಿರಿ, ಯೂನಿಕ್ ಅದಿರಿ, ನೀವ್ ಇನ್ನೊಬ್ರ ಗತಿ ಆಗಕ್ ಬರೋದಿಲ್ಲ. ರಾಮನ ರಾಮಾಯಣ ಏನ್ರಿ, ರಾವಣ, ಸೀತಾನ, ರಾವಣ ಆಗಂಗಿಲ್ಲ, ರಾಮ ಆಗಂಗಿಲ್ಲ. ಅದೇ ರೀತಿ ನಿಮ್ ಪಾತ್ರ ನಿಮ್ದು, ನಿಮ್ ಪಾತ್ರ ನಿಮ್ದು. ನಾನ್ ನಿಮ್ ಪಾತ್ರ ಮಾಡಕ್ ಬರುದಿಲ್ಲ, ನೀವು ನನ್ನ ಪಾತ್ರ ಮಾಡಕ್ ಬರುದಿಲ್ಲ. ಎಲ್ಲರಿಗೂ ಭಗವಂತ ಒಂದೇ ಆದಂತ ಯೂನಿಕ್ ಪಾತ್ರವನ್ನ, ಯೂನಿಕ್ ಕ್ಯಾರೆಕ್ಟರ್ ಅನ್ನ ಪ್ರತಿಯೊಬ್ಬರಿಗೂ ಸೀಮಿತ ಮಾಡಿಸಿದನು. ಏನಂತ, ನೀವು ಈ ಪಾತ್ರವನ್ನ ನೀವು ನಿಭಾಯಿಸ್ಬೇಕು. ಮತ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಈ ಪಾತ್ರ ಬಿಟ್ರ ಬೇರೆ ಯಾರು ನಿಭಾಯಿಸಕ್ ಬರುದಿಲ್ಲ. ಮತ್ ಅದಕ್ಕೆ ಈಗ ನಿಮ್ ಕೈಯಾಗೈತಿ, ನೀವ್ ಎಷ್ಟ್ ಚಂದ ನಿಭಾಯಿಸ್ಬೇಕಂತೀರಿ, ಎಷ್ಟ್ ಖುಷಿಲೇ ನಿಭಾಯಿಸ್ಬೇಕಂತೀರಿ, ಅದು ನಿಮ್ ಕೈಯಾಗೈತಿ. ಅರ್ಥ ಐತ್ರಿ?
ಅದಕ್ಕ ಬಾಬಾ ಹೇಳ್ತಾರ ಡ್ರಾಮಾ ಏನೈತ್ರಿ ಅಕ್ಯುರೇಟ್ ಐತಿ, ಡ್ರಾಮಾದಲ್ಲಿ ಪ್ರತಿಯೊಬ್ರು ಪಾತ್ರ ಏನೈತ್ರಿ, ಮತ್ತೆ ಡ್ರಾಮಾ ಢಾಲ್ ಐತ್ರಿ, ಢಾಲ್ ಐತ. ಏನ್ರಿ ಢಾಲ್ ಏನ್ ಮಾಡ್ತಿರ್ತಾರಿ, ಢಾಲ್ ಏನ್ ಮಾಡ್ತಿರ್ತಾರಿ, ಯುದ್ಧ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ, ರಕ್ಷಣೆ ಮಾಡ್ತಾರ. ಹಂಗ ನಮ್ ಸ್ಥಿತಿ ಯಾಕ, ಇದ್ಯಾಕ, ಅದ್ಯಾಕ, ಹಿಂಗ್ಯಾಕ, ಹಂಗ್ಯಾಕ ಆತು, ಹಿಂಗ್ ಬಾಳ ಯೋಚನೆ ಮಾಡ್ತೈತ್ರಿ. ಆ ಯೋಚನೆ ಮಾಡಬಾರ್ದಂದ್ರ ಏನ್ ಯೂಸ್ ಮಾಡ್ಬೇಕ್ರಿ, ಯಾ ಢಾಲ್ ಯೂಸ್ ಮಾಡ್ಬೇಕ್ರಿ, ಡ್ರಾಮಾ ಢಾಲ್ ಯೂಸ್ ಮಾಡ. ಡ್ರಾಮಾ ಐತಿ, ಕಲ್ಯಾಣ ನಡಗೈತಿ, ಇದ್ರಾಗ ಏನಾದ್ರೂ ಕಲ್ಯಾಣ ಇರ್ತೈತಿ, ನಿಮ್ದು ಕಲ್ಯಾಣ ಇರ್ತೈತಿ, ಅವ್ರದ್ದು ಕಲ್ಯಾಣ ಇರ್ತೈತಿ. ಇನ್ 4ನೇ ಪಾಯಿಂಟ್ ಭಾಳ ಚಂದ ಐತ್ರಿ, ಭಾಳ ಸೂಕ್ಷ್ಮ ಇಂಪಾರ್ಟೆಂಟ್ ರೀ. ಡ್ರಾಮಾ ಯಾಕ ಕಲ್ಯಾಣ ಐತಂದ್ರ ಹಿಸಾಬ್ ಕಿತಾಬ್ ಚುಕ್ತ ಮಾಡ್ಕೋಕೈತ್ರಿ. ಯಾಕ ಕಲ್ಯಾಣ ನಡಗೈತಂದ್ರ यह ड्रामा खेल है, हार और जीत का खेल है. एक समय में आपने हारा था, एक समय में उन्होंने जीता था, एक समय में आप जीतेंगे, एक समय में वो हारेंगे. ಒಂದ್ ಸಮಯದಲ್ಲಿ ಅವ್ರು ಸೋತ್ತಿದ್ರು, ಅವಾಗ ಅವ್ರು ಗೆದ್ದಿದ್ರು. ಒಂದ್ ಸಮಯದಲ್ಲಿ ನೀವ್ ಗೆಲ್ತೀರಿ, ಒಂದ್ ಸಮಯದಲ್ಲಿ ಅವ್ರು ಸೋಲ್ತಾರು. ಇದು ಸೋಲು ಗೆಲುವಿನ ಆಟ ನಡೆದೈತ್ರಿ, ಲೆಕ್ಕಾಚಾರ ಮುಗಿಸುವ ಆಟ ಐತ್ರಿ. ಈಗ ನೋಡ್ರಿ, ನಾ ಯಾರ ಕಡೆನೋ 1 ಲಕ್ಷ ಅಥವಾ 20 ಲಕ್ಷ ತಗೊಂಡೆ, ಅಥವಾ ನಾ ಮೋಸನ ಮಾಡಿದ್ದಿ. ಸುಜಾತ ಅಕ್ಕೋರಿಂದ 20 ಲಕ್ಷ ರೂಪಾಯಿ ತಗೊಂಡವ್ರು ಮೋಸ ಮಾಡಿ ಅವ್ರನ್ನ ಬೀದಿಗ್ ತಂದಿಟ್ಟೆ. ಇಬ್ರು ಅಕ್ಕ ತಂಗಿಗಳು ಬೀದಿಗ್ ತಂದಿಟ್ಟೆ. ಇದ್ರೋಗು ಕಲ್ಯಾಣ ಐತಿ. ಹೆಂಗ್ರಿ, ಇದ್ರೋಗು ಡ್ರಾಮಾ ಕಲ್ಯಾಣಕಾರಿ ಐತ್ರಿ. ಹೆಂಗ್ರಿ, ಅವ್ರ ತಂಗಿ ನಾನ್ 20 ಲಕ್ಷ ರೂಪಾಯಿ ಅವ್ರದೆಲ್ಲಾ ಕಸ್ಕೊಂಡು ಬೀದಿಗ್ ತಂದಿಟ್ಟೇನಿ. ಏನ್ ಕಲ್ಯಾಣ ನಡಗೈತ್ರಿ, ಡ್ರಾಮಾ ಕಲ್ಯಾಣ ಐತ್ರಿ. ಹೆಂಗ್ರಿ, ಹೆಂಗಂದ್ರ ನಂದು ಕಲ್ಯಾಣ ಐತ್ರಿ, ಸುಜಾತ ಅಕ್ಕೋರ್ದು ಕಲ್ಯಾಣ ಐತ್ರಿ. ಹೆಂಗ್ರಿ, ಹೆಂಗಂದ್ರ ನಾ ಯಾವ ಸಮಯದಲ್ಲ ಅವ್ರ ನಂದ್ 20 ಲಕ್ಷ ರೂಪಾಯಿ ಕಸ್ಕೊಂಡಿದ್ರೆ, ಸುಜಾತ ಅಕ್ಕೋರ ಯಾವ್ದೋ ಸಮಯದಲ್ಲಿ ಅವ್ರು ನಂದ್ 20 ಲಕ್ಷ ರೂಪಾಯಿ ಕಸ್ಕೊಂಡಿದ್ರು, ನನ್ನ ಬೀದಿಗ್ ತಂದಿದ್ರು. ನನ್ನ ಬೀದಿಗ್ ತಂದಿದ್ರು, ಅದಕ್ಕ ನಾ ಈ ಸಮಯದಲ್ಲಿ 20 ಲಕ್ಷ ರೂಪಾಯಿ ಇಸ್ಕೊಂಡು ಅವ್ರನ್ನ ಬೀದಿಗ್ ತಂದೇನಿ. ಇದ್ರೋಗ ಏನಾತು, ನಂದ್ ಕಲ್ಯಾಣ ಆತಿ. ಎದಕ್ ಕಲ್ಯಾಣ ಆತಂದ್ರೆ ಹಿಸಾಬ್ ಕಿತಾಬ್ ಲೆಕ್ಕ ಒಂದ ಆತ್ರಿ. ಇದೊಂದ್ ಮಾತ್ರಿ. ಇನ್ ಅವ್ರಿಗೆ ಹೆಂಗ ಕಲ್ಯಾಣ ಅಂದ್ರ, ಅವ್ರ ಸಾಲ ಇನ್ನ ತಲೆ ಮೇಲೆ ಉಳ್ದಿತ್ಲ, ನಾ ಕಸ್ಕೊಂಡ್ರಲ್ಲ, ಓತ್ಲಾ ಮುಗಿತ್ಲ, ಅವ್ರದ್ ಕಲ್ಯಾಣ ಆತ್. ಅರ್ಥ ಮಾಡ್ಕೋರಿ, ಬಾಳ್ ಚಂದ ಐತ್ರಿ ಡ್ರಾಮಾ. ಅವ್ರದ್ದು ಮುಗೀತಿಲ್ರಿ. ಅದಕ್ಕ ಬಾಬಾ ಹೇಳ್ತ बच्चे ड्रामा में जो है ना, इसमें बाबा ने बोला है संगम युग में सबका कल्याण होना है. ಈ ಸಂಗಮ್ ಯುಗದೊಳಗ ಡ್ರಾಮಾ ಎಲ್ಲರದು ಕಲ್ಯಾಣ ಆಗೋದೈತೆ. ನಿಮ್ದು ಕಲ್ಯಾಣ ಆಗೋದೈತಿ, ಎದುರುಗಡೆದವ್ರದ್ದು ಕಲ್ಯಾಣ ಆಗೋದೈತೆ. ನಂದ್ ಇಸ್ಕೋದಿತ್ತು, ನಂದ್ ಕಲ್ಯಾಣ ಆಯ್ತು. ಅವ್ರದ್ದು ತಲೆ ಮೇಲೆ ಭಾರ ಕೊಡುವುದು ಇತ್ತಲ್ಲ, ಅವ್ರು ಕೊಟ್ಟು ಬಿಟ್ರು, ಡ್ರಾಮಾ ಕಲ್ಯಾಣ ಆಯ್ತು. ಈಗ ಒಬ್ರೊಬ್ರು ನೀವು ತಿಳುವಳಿಕೆ ಹೇಳ್ತಿರ್ತೀರಿ, ಹಿಂಗ ಮಾಡ, ಹಿಂಗ ಮಾಡ, ಹಂಗ ಮಾಡ, ಹಿಂಗ ಮಾಡ. ನನ್ನ ಮಾತ್ ಕೇಳ, ನಾ ಅನುಭವದಿಂದ ನಿಮಗ್ ಹೇಳಕತ್ತೀವ, ತಿಳ್ಕೋರಿ ತಿಳ್ಕೋರಿ ತಿಳ್ಕೋರಿ. ಅವ್ರು ತಿಳ್ಕೊಳ್ವಾಳ್ರ. ಯಾಕ ತಿಳ್ಕೊವಲ್ರು, ಯಾಕ ತಿಳ್ಕೊವಲ್ರು? ನೀವ್ ಎಷ್ಟ ಹೇಳ್ತಿರ್ತೀರಿ, ತಿಳುವಳಿಕೆ ಮಾತ್ ಹೇಳ್ತೀರಿ, ಅನುಭವದಿಂದ ಹೇಳತ್ತೇವಪ್ಪಿ, ತಿಳ್ಕೊ ಈ ಮಾತ. ಯಾಕ ತಿಳ್ಕೊವಲ್ರು, ಯಾಕ ತಿಳ್ಕೊವಲ್ರಿ ಅಂದ್ರ ಪಾಪ ಹಿಂದಿನ ಜನ್ಮದ ಪಾಪ ಮಾಡ್ಸಾಕ ಕೊಡುವಾತು. ಅವ್ರಿಗ್ ಮಾಡ್ಸಾಕ ಕೊಡುವಾತ. ಅದ ಹಿಂದಿನ ಜನ್ಮದ ಪಾಪ ಅವ್ರಿಗ್ ಮಾಡ್ಸಾಕ ಕೊಡುವಾತ. ನೀವೇನ್ ಮಾಡವ್ರದೀರಿ? ಇನ್ ಕೇಳ್ರಿ, ಇನ್ ಡ್ರಾಮಾ ಎಲ್ಲಿ ಕಲ್ಯಾಣ ಐತಿ? ಎಲ್ಲಿವರೆಗೂ ಅವ್ರ ಪಾಪ ಮುಗಿಯಂಗಿಲ್ಲ, ಅವ್ರ ಬುದ್ಧಿ ತಿಳಿಯಾಗಂಗಿಲ್ಲ, ಅವ್ರಿಗ್ ಬಡಿಯಂಗಿಲ್ಲ, ಅವಾಗನ ಅವ್ರಿಗೆ ತಿಳಿಯೋದು. ಅರ್ಥ ಐತ್ರಿ? ಇನ್ನು ನೀವ್ ಹೇಳಾಕತ್ತಿರಲ್ಲ, ನಿಮ್ದು ಹೆಂಗ ಕಲ್ಯಾಣ ಐತಿತ್ರೋಗ? ಅರ್ಥ ಮಾಡ್ಕೋರಿ. ನೋಡ್ರಿ, ಅವ್ರು ತಿಳ್ಕೊಂಡ್ರು ಕಲ್ಯಾಣ ಐತಿ, ತಿಳ್ಕೊಳ್ಳಿಲ್ಲ ಅಂದ್ರು ಕಲ್ಯಾಣ ಐತಿ. ಹೆಂಗ್ರಿ ಅಕ್ಕರ? ಈಗ ನೀವ್ ಬುದ್ಧಿ ಮಾತ್ ಹೇಳಾಕತ್ತೀರಿ, ಅವ್ರಿಗೆ ಬುದ್ಧಿ ಮಾತ್ ತಿಳುವಳಿಕೆ ಹೇಳತ್ತ, ಹಿಂಗ್ ಮಾಡ, ಅನುಭವದಿಂದ ಹೇಳತ್ತೆ, ಹಿಂಗ್ ತಿಳ್ಕೋರ, ಹಂಗಾಗ ಜಾನಾಗ, ಹಂಗಾಗತ್ತೆ ಹೇಳತ್ತೀರಿ. ಆದ್ರೂ ಯಾಕೆ ತಿಳ್ಕೊವಲ್ರಿ ಹೇಳ್ರಿ ಅವ್ರ? ಯಾಕಂದ್ರ ಒಂದ್ ಹಿಂದಿನ ಜನ್ಮದ ಪಾಪ ಐತಿ, ಅದಕ್ಕ ತಿಳ್ಕೊವಲ್ರಿ. ತಿಳ್ಕೊಂಡ್ರು ಕಲ್ಯಾಣ ಐತಿ, ತಿಳ್ಕೊಳ್ಳಿಲ್ಲ ಅಂದ್ರು ಕಲ್ಯಾಣ ಐತ್ರಿ. ಹೆಂಗ್ರಿ, ಹೆಂಗ್ರಿ ಅಕ್ಕರ? ತಿಳ್ಕೊಂಡ್ರು
ಕಲ್ಯಾಣ ಆಗತೈತೆ ಅಕ್ಕೋರ, ತಿಳ್ಕೊಂಡ್ರತ್ತು ಕಲ್ಯಾಣ ಆಗತೈತೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಕಲ್ಯಾಣ ಐತಿ? ತಿಳ್ಕೊಳ್ಳಿಲ್ಲ ಎದಕ್ಕ ಕಲ್ಯಾಣ ಐತೆ ಅಂದ್ರೆ ಇನ್ನ ಪಾಪ ಐತಿ, ಅದ್ ಮುಗಿಯೋ ಮಠ ತಿಳ್ಕೊಂಗೇ ಇಲ್ಲ. ಅಲ್ಲಿವರೆಗೂ ಅವ್ರ ಪಾಪ ಆಗಂಗಿಲ್ಲ, ಅಲ್ಲಿವರೆಗೂ ಅವ್ರು ತಿಳ್ಕೊಂಗಿಲ್ಲ. ಅಲ್ಲಿ ಅಂದ್ರ ಅವ್ರದ್ದು ಏನಾಗತೈತಿ? ಪಾಪ ಇಳಿದು ಹೊಂಟೈತಿ. ಪಾಪ ಕಳೆದ್ ಹೊಂಟೈತಿ, ಅದಕ್ಕ ಕಲ್ಯಾಣ ಐತಿ. ಹಿಂಗ ನಾವ್ ಪ್ರತಿಯೊಂದು ಇಟ್ಕೋಬೇಕು. ಈಗ ನಮ್ಮ ಶರೀರದ ವ್ಯಾಧಿಗಳ್ರಿ, ಕಾಲ್ ನೋವು, ಮೊಣಕಾಲ್ ನೋವು, ಸೊಂಟು ನೋವು, ತಲಿ ನೋವು, ಮೈಗ್ರೇನ್, ಸೈನಸ್, ಹೊಟ್ಟಿ ನೋವು, ಎದಿ ನೋವು, ಕೈ ಹರಿತೈತಿ. ಡ್ರಾಮಾ. ಈ ವ್ಯಾಧಿ ಐತಂತ ಹೇಳಿ ನಾ ಬಾಬಾನ ಮಗು ಆಗೇನಿ. ಡ್ರಾಮಾ. ಏನೂ ಇರ್ಲಿಲ್ಲ ಅಂದ್ರೆ ನಾವಿಲ್ಲಿ ಬರ್ತಿದ್ವೇನ್ರಿ? ನಾವಿಲ್ಲಿ ಹಾಯ್ತಿದ್ವಿ ಏನ್ರಿ? ಡ್ರಾಮಾ. ಬರ್ತಿದ್ವೇನ್ರಿ? ಇಲ್ಲ, ಬರ್ತಿದ್ವೇನ್ರಿ. ಆದ್ರೆ ನೋಡ್ರಿ, ಲಕ್ಷ ಕೊಟ್ ಕೇಳ್ರಿ. ನಿಮ್ ಲೈಫ್ ನಾಗ ಡ್ರಾಮಾ ಯಾವಾಗ ಕೆಲ್ಸ ಮಾಡ್ತೈತೆ ಅಂತ ಕೇವಲ ನಿಮ್ ಮೇಲೆ ಫೋಕಸ್ ಇದ್ರೆ ಮಾತ್ರ. ಮತ್ತೊಬ್ರು ನೀವು ಹೋಲಿಕೆ ಮಾಡ್ಕೋ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಡ್ರಾಮಾ ಸೈಡ್ ಆಗ್ಬಿಡ್ತತ್. ಅವ್ರ ನಮ್ಕಿಂತ ಚಲೋ ಐತ್ಲಾ, ಅವ್ರ ನಮ್ಕಿಂತ ಭಾರಿ ಐತ್ಲಾ, ಅವ್ರದ್ದು ನಿಮ್ಕಿಂತ ಚಲೋ ಐತ, ಅವ್ರ ನಿಮ್ಕಿಂತ ಭಾರಿ ಐತ, ಅವ್ರ ಅತ್ರೋ ಕಲ್ಯಾಣ ಐತಿ. ನಿಮ್ಗ ಶರೀರ ಬ್ಯಾನ್ ಇರೋದು ನಿಮ್ ಕಲ್ಯಾಣ ಐತಿ, ಅವ್ರಿಗೆ ಶರೀರ ಆರಾಮ್ ಇರೋದು ಅವ್ರದ್ ಕಲ್ಯಾಣ ಐತಿ. ತಿಳ್ಕೋರಿದನ್ನ. ಈಗ ನಿಮ್ಗ ಸೊಂಟ ನೋವು ಐತಿ, ನಿಮ್ಗ ಸೊಂಟ ನೋವು ಇರ್ಲಿಲ್ಲ, ಅವ್ರಗತ್ತೆ ನೀವ್ ಆರಾಮ್ ಇರ್ತಿದ್ರಿ, ಅವಾಗ ನಿಮ್ದು ಕಲ್ಯಾಣ ಐತಿ. ಸುಳ್ರಿ, ಅರ್ಥ ಮಾಡ್ಕೋರಿ ಇದನ್ನ. ಈಗ ನಿಮ್ ಮೊಣಕಾಲ್ ನೋವು ಐತಿ, ನಿರ್ಮಲ ಅಕ್ಕೋರ್ಗ ನನ್ನ ಮೊಣಕಾಲ್ ನೋವು ಐತಿ. ನಿರ್ಮಲ ಅಕ್ಕೋರ್ಗ ಮೊಣಕಾಲ್ ನೋವು ಇಲ್ಲ. ಅವ್ರಿಗೆ ಮೊಣಕಾಲ್ ನೋವು ಯಾಕಿಲ್ಲ ಅಂದ್ರ ಅವ್ರ ಅತ್ರೋ ಕಲ್ಯಾಣ ಐತಿ. ನನಗ್ ಮೊಣಕಾಲ್ ನೋವು ಐತಂದ್ರ ನಂದ್ ಇತ್ರೋ ಕಲ್ಯಾಣ ಐತೆ. ನನಗೂ ನಾನ್ ನಿರ್ಮಲ ಅಕ್ಕೋರ್ ನೋಡ, ಅವ್ರಗತಿ ನಂದು ಚಲೋ ಇರ್ತಿತ್ತಲ್ಲ, ಅವ್ರದು ಮೊಣಕಾಲ್ ನೋವು ನನಗ್ ಇರ್ಲಿಲ್ಲ ಅಂದ್ರ ನಾನು ಭಾರಿ ಇರ್ತಿತ್ತ ಅಂತ ನಾವ್ ಹಿಂಗ್ಸಕದ. ಕರೆ ಒಂದ್ ನೆನ್ಪಿಟ್ಕೋರಿ, ಡ್ರಾಮಾ ತಾಯಿ ಐತ್ರಿ. ಡ್ರಾಮಾ ತಾಯಿ ಅದಾಳಕಿ. ಆಕಿ ನಿಮಗ್ ಚಲೋದ ಬಯಸ್ತಾ. ತಾಯಿ ಎಂದು ಕೆಟ್ಟದ ಬಯಸಂಗಿಲ್ಲ. ಒಂದ್ ವೇಳೆ ನನಗ ಮೊಣಕಾಲು ಇರ್ಲಿಲ್ಲ ಅಂದ್ರ ಇದ್ರ ನಿಮ್ಗೆ ಕಲ್ಯಾಣ ಅಡ್ಗಿಲ್ ನೆನ್ಪಿಟ್ಕೊಂಡ್ಬಿಡ್ರಿ. ಕಲ್ಯಾಣ ಅಡ್ಗಿಲ್ ನೀವ ಔಟ ತಿರ್ಗಾಡ್ಕೊತ ಹೋಗ್ತಿದ್ರಿ. ಅದಕ್ಕ ಏನ್ ಅನ್ಕೋಬೇಕ್ರಿ? ಡ್ರಾಮಾ ಇದ್ರಾಗೂ ಕಲ್ಯಾಣ ಐತಿ, ಅದ್ರಾಗೂ ಕಲ್ಯಾಣ. ಕೇಳಿದ್ರು ಕಲ್ಯಾಣ, ಕೇಳಿಲ್ಲ ಅಂದ್ರು ಕಲ್ಯಾಣ. ಎಲ್ಲದ್ರಾಗೂ ಏನೈತ್ರಿ? ಕಲ್ಯಾಣ ಅನ್ಕೋತ್ರಿ, ಶಿಂತಿರ್ತೀರಿ. ಕಲ್ಯಾಣ ಅನ್ಕೋಲಿಲ್ಲ, ಹೋಲಿಕೆ ಮಾಡ್ಕೋ ಸ್ಟಾರ್ಟ್ ಮಾಡಿದ್ರಿ, ಕಲ್ಯಾಣ ಆಕೇತ್. ಡ್ರಾಮಾ ವಿರೋಧ ಹೋಗಕ್ ಸ್ಟಾರ್ಟ್ ಮಾಡ್ತೀರಿ. ಹರಿಯುವ ನದಿಗೆ ಹರ್ಕೋತ ಹೋದ್ರಿ, ಅದ್ರ ಜೊತೆ ದಂಡಿಗೆ ಹೋಗಿ ಹಚ್ತೇರಿ. ಹಿಂಗ್ ಹುರ್ಪಾಟೆ ಹೊಂಟ್ರಿ, ಬಡದ್ ಅಲ್ಲೇ. ಅದ್ಕ ಇದು ಡ್ರಾಮಾ ಅಂದ್ರೆ ಏನ್ರಿ? ಸಾಗರ್ ಇದ್ದ ಈ ಹರಿಯುವ ನದಿ ಜೊತೆ ನಾವು ಏನ್ ಮಾಡ್ಕೋತ ಹೋಗ್ಬೇಕ್ರಿ? ಹರ್ಕೋತ ಹೋಗ್ಬೇಕ್. ಡ್ರಾಮಾ ಟ್ರ್ಯಾಕ್ ಇದ್ದಂಗ್ರಿ. ನಾವ್ ಎಲ್ಲಾ ರೈಲ್ವೆ ಡಬ್ಬಿಗಳ್ರಿ. ಡಬ್ಬಿ ಎದ್ರ ಮೇಲೆ ಹೋಗ್ಬೇಕ್ರಿ? ಹಳಿ ತಪ್ಪಿತು ಹಂಗಾರಿ. ಯಾಕೆ ಶಾಂತಿಲ್ಲ ಮನಸ್ಸ? ಯಾಕೆ ಶಕ್ತಿಶಾಲಿ ಇಲ್ಲ? ಡ್ರಾಮಾ ಢಾಲ್ ಯೂಸ್ ಮಾಡಂಗಿಲ್ಲ. ಯಾಕೆ ಮನಸ್ಸು ಏಕಾಗ್ರ ಆಗುವತ್? ಯಾಕೆ ಪವರ್ಫುಲ್ ಆಗುವಲೆ? ಡ್ರಾಮಾ ಕಲ್ಯಾಣ ಐತಿ, ಇದ್ರೋಗ್ ನಂದ ಕಲ್ಯಾಣ ಐತಿ, ಅದ್ರೋಗ್ ನಂದ ಕಲ್ಯಾಣ ಐತಿ. ಇದನ್ ಯಾಕೆ ನಾ ಪದೇ ಅನ್ಕೋಂಗಿಲ್ಲ? ಯಾಕಂದ್ರೆ ಡ್ರಾಮಾ ಪಟ್ರಿ ಮೇಲೆ ವಿರೋಧ ಹೋಗ್ಬೇಕಂತ ಮಾಡತ್ತೆ, ವಿರೋಧ ಈಸ್ಬೇಕಂತ. ಯಾಕಂದ್ರೆ ನಾವ್ ಏನ್ ತಿಳ್ಕೊತೇವಂದ್ರ, ನನಗೇನ್ ಅಪೇಕ್ಷೆಗಳದಾವಲ್ಲ, ಅವನ್ ನಂದು ಚಲೋ, ಅವನ್ ನನ್ ಕಲ್ಯಾಣ ಮಾಡ್ತಾವ ಅಂತ ಅನ್ಕೋತೇವ್ ನಾವ್. ಹಿಂಗ್ ನಮ್ ಇಚ್ಛೆ ಏನಿರ್ತಾವ ನೋಡ್ರಿ, ಅವ ನಮ್ ಕಲ್ಯಾಣ ಮಾಡ್ತಾವಂತ. ಕರೆ ಒಂದ್ ಮಾತ್ ಹೇಳ್ರಿ, ನಿಮಗ್ ಇಚ್ಛೆ ಪೂರ್ಣ ಆಗುವತ್ ಅಂದ್ರ ಅರ್ಥ? ನಿಮ್ ಇಚ್ಛೆ, ನೀವ್ ಆಸೆನ್ ಪಡಕತ್ತಿರೋದು ಪೂರ್ಣ ಆಗುವತ್ತಂದ್ರ ಅರ್ಥ? ಆ ಡ್ರಾಮಾ ನಿಮ್ಗೆ ಅದ್ರೊಳಗ ಕಲ್ಯಾಣ ಇಲ್ಲ, ಅದಕ್ಕ ದೇವ್ರ ಹಂಗ್ ಮಾಡಕತ್ತಾನ. ಇದನ್ ತಿಳ್ಕೋಬೇಕ್ರಿ. ಇದು ತಿಳ್ಕೋಬೇಕು. ಯಾಕಂದ್ರ ಡ್ರಾಮಾ ತಾಯಿ ಅದ.
ಎಲ್ಲರ್ಕಿಂತ ದೊಡ್ಡ ತಾಯಿ ಶಿವಮ್ಮ ಅದ. ಅವ್ರಿಬ್ರು ನಿಮ್ ಜೊತೆಗದಾರ. ಅದಿಬ್ರು ನಿಮ್ ಜೊತೆಗಿದ್ದವ್ರು ಹೇಳಾಕತ್ತಾರ ನಿದ್ ಎದ್ರೋ ಕಲ್ಯಾಣ ಐತಿ, ಎದ್ರೋ ಕಲ್ಯಾಣ ಐತ್ರಿ, ಇದ್ರೋ ಕಲ್ಯಾಣ ಐತ್ರಿ. ಡ್ರಾಮಾದಲ್ಲಿ ಏನೇನ್ ಪರಿಸ್ಥಿತಿಗಳು ಬರ್ತಾವಲ್ರಿ ಅವ್ ಪರಿ ಮಾಡಾಕ್ ಬರ್ತಾವ್ರಿ. ಪರಿಸ್ಥಿತಿಗಳು ಎದು ಪರಿ ಮಾಡಾಕ್ ಬರ್ತಾವ. ಡ್ರಾಮಾ ಪರಿಸ್ಥಿತಿ ಏನ್ ಮಾಡ್ತಾವ ಅಂದ್ರ ಕೈಯಾಗ ಹ್ಯಾಮರ್ ತಗೊಂಡ್ ಬರ್ತಾವ್ರಿ ಅವ್. ಮೂರ್ತಿಕಾರ ಮೂರ್ತಿ ಕಟಿಬೇಕಾದ್ರ ಏನ್ ಮಾಡ್ತಾನ್ರಿ? ಹ್ಯಾಮರ್ ತಗೊಂಡ್ ಕಟಿತಾನ್ರಿ. ಆ ಮೂರ್ತಿಕಾರನಿಗೆ ಮೂರ್ತಿ ಆ ಹ್ಯಾಮರ್ ತಗೊಂಡ್ ಕಲ್ಲು ಬಡದಾಗ ಕಲ್ಲಿಗೆ ಏನ್ ಅನಿಸ್ತೈತಿ, ನಾನು ಅಲ್ಲೇ ಇದ್ದಿದ್ನಂದ್ರ ಅಲ್ಲೇ ಮೂರ್ತಿ ಜೊತೆ ಅಂಟ್ಕೊಂಡ್ ಕೂತಿದ್ನಂದ್ರ ಚಲೋ ಇರ್ತಿತ್ತು ಅಂತ. ಕರೆ ಮೂರ್ತಿಕಾರ ಕಟ್ಟದಾಗ ಕಲ್ಲು ಬಿದ್ದಾಗನ ಏನಾಗೋದ್ರಿ ಹಂಗ. ಅವ್ರ ಏನ್ ಆಜು ಬಾಜು ಅದಾರ ನೋಡ್ರಿ, ಅವ್ರ ಆಜು ಬಾಜು ಅದಾರ ನೋಡ್ರಿ, ಆಜು ಬಾಜು ಪರಿಸ್ಥಿತಿಗಳು ಅವ್ರ ಯಾರ್ಯಾರು ಏನೇನ್ ಅದಾರಲ್ರಿ ಅವ್ರ ಎಲ್ಲಾರು ಯಾರು ನಮ್ ಮೂರ್ತಿ ಮಾಡಾಕತ್ತಾರ, ಕೈಯಾಗ ಹ್ಯಾಮರ್ ತಗೊಂಡ್ ಬಂದಾರಿ. ಡ್ರಾಮಾ ಏನ್ ಮಾಡಿಸ್ತೈತಿ ಗೊತ್ತೇನ್ರಿ? ಒಂದ ಮಾತ್ ಹೇಳ್ತೇನೆ, ಬಾಬಾ ಮುರ್ರಾ ಎಷ್ಟೋ ಸಲ ಹೇಳ್ತಾರ, अभी भी मोह छोड़ेंगे नहीं, अभी संबंधों में मोह छोड़ेंगे नहीं, अंत में तो छुड़वा ही देगा. तो इसलिए बाबा पूछते हैं समय बड़ा हुआ कि आप बड़े हुए? ಆ ಸಮಯ ಪಾಠ ಕಳಿಸ್ತೋ ನೀವು ಟೀಚರ್ ಆಗಿ ಪಾಠ ಕಲ್ತ್ರು ಅಂತ ಕೇಳ್ತನ್ರಿ ಬಾಬಾ. ಏನ್ ಮಾಡಿಸ್ತೈತಂದ್ರ ಡ್ರಾಮಾ ನೋಡ್ತಿರ್ತೈತಿ. ಇವ್ರಿಗೆ ಯಾರಿನ ಮೇಲೆ ಮೋಹ ಐತಿ, ಇವ್ರು ಯಾರ್ಯಾರ ಜೊತೆ ಅಂಟ್ಕೊಂಡ್ ಕೂತಾರು, ಇವ್ರಿಗೆ ಇನ್ನ ಎದ್ರ ಮೇಲೆ ಆಸಕ್ತಿ ಐತಿ, ಇವ್ರಿಗೆ ಎದಕ್ಕೆ ಇನ್ನ ಇಚ್ಛಾ ಬೇಕಾಗೈತಿ, ಇವ್ರ ಎದ್ರ ಮೇಲೆ ಅಂಟ್ಕೊಂಡ್ ಕೂತಾರು, ಇನ್ನ ಏನೇನ್ ಎದ್ರ ಬೇಕಾದ್ ನೋಡ್ತೈತ್ರಿ, ಅದ್ ತಗೊಂಡ್ ಬರ್ತೈತ್ರಿ ಹ್ಯಾಮರ್. ಎಲ್ಲ ಐತ್ಲ ಅಲ್ಲೇ ಬೆಳೈತಿ. ಯಾರ ಜೊತೆ ಅಂಟ್ಕೊಂಡ್ ಕೂತಾರಲ್ಲ ಅವ್ರನ್ನ ಮೊದಲ್ ದೂರ ಮಾಡ್ತೈತಿ. ದೂರ ಮಾಡ್ತೈತಂದ್ರ ತಿಳ್ಕೊಬೇಕ್ರಿ. ದೂರ ಮಾಡ್ತೈತಂದ್ರ ಅದಕ್ ಸಿಟ್ಟು ಯಾಕೆ ಮಾಡ್ಕೋತೀರಿ? ದೂರ ಮಾಡ್ತೈತ್ರಿ ಹಿಂಗ ಅನ್ಕೊಳ್ರಿ, ಮೂರ್ತಿ ತಯಾರಾಗಕತ್ತೀರಿ. ಮೂರ್ತಿ ಹಾಕತ್ತೀರಿ. ಅಂಟ್ಕೊಂಡಿದ್ರಿ ಆ ಅಂಟ್ಕೊಂಡಿದ್ದ ಶಿಲ್ಪಿಗಾರ ಅಂಟ್ಕೊಂಡಿರೋದನ್ನ ಮೂರ್ತಿಗಿನ್ನ ಚಂದ ಅನ್ನಿಸ್ವಾತತ್ ಹೇಳಿ ಏನ್ ಮಾಡ್ತಾನ? ತಗತಾನ. ನೀವು ಯಾರ್ಯಾರ ಜೊತೆ ಅಂಟ್ಕೊಂಡಿರಿ, ಯಾವ್ಯಾವ ವಸ್ತುಗಳ ಜೊತೆ ಅಂಟ್ಕೊಂಡಿರಿ, ಎದ್ರ ಜೊತೆ ಅಂಟ್ಕೊಂಡಿರಿ, ಡ್ರಾಮಾ ಏನ್ ಮಾಡಿಸ್ತೈತ್ರಿ? ಮಾಡ್ಸೋದ ಮಾಡ್ಸತೈತೆ. ಮತ್ತ ಆ ಮೋಹವನ್ನ ಎಲ್ಲೆಲ್ಲಿ ಸಿಕ್ಕೊಂಡೈತಿ ಕಟಿತಾನೋ ಅದಕ್ಕೆ ಥ್ಯಾಂಕ್ಸ್ ಹೇಳ್ರಿ. ಭಯ್ಯಾಕ್ ಹೋಗ್ಬೇಡ್ರಿ, ಸಿಟ್ ಮಾಡ್ಬೇಡ್ರಿ, ಶಟ್ಕಾಕ್ ಹೋಗ್ಬೇಡ್ರಿ. ಅದಕ್ಕೇನ್ ಹೇಳ್ರಿ? ಎದಕ್ರಿ? ವಾ ಡ್ರಾಮಾ ವಾ ಅನ್ಬೇಕು. ಯಾಕ್ರಿ? ನಾನು ಮೂರ್ತಿ ಮಾಡಾಕ ಬಂದಿ, ಚೊಕ್ಕ ಚಿನ್ನ ಮಾಡಾಕ ಬಂದಿ ಅನ್ಬೇಕ್ರಿ. ಮತ್ ಯಾವಾಗೂ ಡ್ರಾಮಾದಲ್ಲಿ ಬರುವಂತ ಪ್ರತಿಯೊಂದು ಸೀನ್ಗಳನ್ನ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಿಳ್ಕೊಬೇಕ್ರಿ. ಪರಿಸ್ಥಿತಿಗಳು ಬರ್ಲೇ ಇಲ್ಲ ಅಂದ್ರ ಮುಂದೆ ಏರೋರ್ ಹೆಂಗ ಆಗ ಪರೀಕ್ಷೆ ಅದ್ರ ಮೇಲೆ ಕುಂಡ್ರ ಏನೂ ಬರ್ಬಾರ್ದು ನಂಗ, ಏನೇನು ಬರ್ಬಾರ್ದು ನಂಗ, ಎಲ್ಲ ಆರಾಮ್ ಇರ್ಬೇಕ. ಹೋಗ ಎಕ್ಸಾಮ್ ಕಟ್ರ ಮುಂದಿನ ಸರ ಸ್ಟೆಪ್ ಮ್ಯಾಗ ಹತ್ತಿದ್ರಲ್ರಿ ಇನ್ನೊಂದ್ ಸ್ಟೆಪ್ ಹತ್ತವ್ರ. ಮತ್ತ ಏನ್ ಅದ ಸ್ಟೆಪ್ನಾಗ ಕುಂಡ್ರ ಏನು ಬರ್ಬಾರ್ದು. ಎಲ್ಲದಕ್ಕೂ ನೋಡ್ರಿ ಎಕ್ಸಾಮ್ ಐತಿ. 8ನೇತೆ ಪಾಸ್ ಆದ್ಮೇಲೆ 9ನೇತೆ ಬರ್ತೈತ್ರಿ. ಎಲ್ಲಿವರೆಗೂ 8ನೇತೆ ನೀವು ಎಕ್ಸಾಮ್ ಕೊಡ್ರಾಗಿನ 9ನೇತೆ ಬರುವುದೇ ಇಲ್ಲ. ಹಂಗ ಮುಂದಿನ ಸ್ಟೆಪ್ ಹತ್ತು ಮಟ್ಟ, ಈ ಪರೀಕ್ಷೆ ಕೊಡೋ ಮಟ್ಟ ನೀವು ಮುಂದಿನ ಸ್ಟೆಪ್ ಹೋಗಂಗೇ ಇಲ್ಲ. ಮತ್ ಇನ್ನೊಂದು ಮಾತು ನೆನಪಿಡ್ಕೋರಿ, ಪರಿಸ್ಥಿತಿಗಳು ಎಲ್ಲಿವರೆಗೂ ನೀವು ಪಾಸ್ ಆಗಂಗಿಲ್ಲ ಅದ ಪರಿಸ್ಥಿತಿ ಹೊಳ್ಳೆ ಮಳೆ ಅದ ಬರ್ತೈತ್. ಮತ್ತೆ ನಾನು ಹೊಳ್ಳೆ ಮಳೆ ಬಂದಾಗ ನನ್ನ ಸ್ಥಿತಿ ಇನ್ನ ಕೆಡಕತ್ತೈತಂದ್ರ ಇನ್ನು ನಾ ಪೇಪರ್ನ ಇನ್ನ ಆ ಕಟ್ಟಿ ಮೇಲೆ ಅದನ್ನ ಕಟ್ಟೋದಲ್ರಿ. ಈಗ ನೋಡ್ರಿ, ಅದ ಪೇಪರ್ ಬಂದ ನನ್ ತಲಿ ಕೆಡ್ತೈತಿ. ಪೇಪರ್ ಅಂದ್ರ ಅರ್ಥ ಏನ್ರಿ? ಹೆಂಗ್ ತಿಳ್ಕೊಬೇಕ? ನಂದು ತಲಿ ಕೆಡಾತೈತ ಅಂದ್ರ ನಾ ಇನ್ನೂ ಆ ಪೇಪರ್ನ್ಯಾಗ ಕಚ್ಚಾ ಅದೇನಿ. ಅವ್ ಬರುವುದನ್ನ ಬರತೈತಿ ಕರೆ ವಾ ಡ್ರಾಮಾ ಅನ್ರಿ. ಮೂರ್ತಿ ಮಾಡಾಕ್ ಬಂದಿ, ಇದು ಮೋಹ ಐತಿ, ಮೋಹ ಕಟ್ಟ ಮಾಡಾಕ್ ಬಂದಿ, ಬಾ 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 ಅನ್ಬೇಕ್ರಿ. ಅದಕ್ಕೆ ರೆಡಿ ಅದನ್ನ ಚಾಲೆಂಜ್ ಫೇಸ್ ಮಾಡಕ್ ನಾ ರೆಡಿ ಅದೇನಿ. ಈ ಡ್ರಾಮಾದಲ್ಲಿ ಏನೇನ್ ಚಾಲೆಂಜ್ ಬಂದಾವ ಫೇಸ್ ಮಾಡಕ್ ನಾ ರೆಡಿ ಅದೇನ ಅಂತ ತಿಳ್ಕೊಂಡ್ರಿ ಪಾಸ್ ಆಗ್ತೀರಿ. ಇಲ್ಲ ಅದ ನನ್ಗೆ ಏನ್ ಬ್ಯಾಡ್ರಿ, ನನ್ ಏನೈತ್ ನಾ ಮೊದ್ಲಿನ ಗತೆ ಹಂಗ ಇರ್ಬೇಕ್ರಿ, ಎಲ್ಲಾ ಚಲೋನ ನೋಡಿದ್ರಿ ಹಂಗ ಇರ್ಬೇಕ್ರಿ, ಒಟ್ ಏನೇನು ಬೇಡ್ರಿ, ಒಟ್ ಕಂಫರ್ಟೇಬಲ್. ಅಂದ್ರೆ ಮುಂದಿನ ಸ್ಟೆಪ್ ಹೋಗೋರ್ ಹೆಂಗ, ಎಕ್ಸಾಮ್ ಪಾಸ್ ಮಾಡೋರ್ ಹೆಂಗ್ರಿ ಅಕ್ಕರ ಹೆಂಗ್ರಿ? ಅದಕ್ಕ ಡ್ರಾಮಾಗ ಏನ್ ಹೇಳ್ರಿ, ಈ ತಾಯಿಗೆ ಏನ್ ಹೇಳ್ರಿ, ಡ್ರಾಮಾ ಅನ್ನೋದ್ ಬರ್ರಿ. ಡ್ರಾಮಾ ಕಲ್ಯಾಣಕಾರಿ ಐತಿ. ಡ್ರಾಮಾ ಮನೆ ಶಿವಾಪುರಕ್ ಹೋಗಿದ್ವಿ. 1ನೇ ದಿವಸ ಜೋರ್ ಮಳಿ ಆತ್ರಿ. 1ನೇ ದಿವಸ ಕ್ಯಾನ್ಸಲ್ ಆತ್ರಿ, ಮಳಿ ಬರ್ತದ್ರಿ ಕ್ಯಾನ್ಸಲ್ ಆತ್ರಿ. 2ನೇ ದಿವಸ ಸಿಕ್ಕಾಪಡಿ ಮಳಿ ರೀ.
ಹೋಗಿ ಬಂದು ತೋರ್ಸ್ಕೊಂಡ್ ಬಂದಿವ್ರಿ. ಇನ್ನೇನ್ ಕ್ಯಾನ್ಸಲ್ ಅಂತ ತಿಳ್ಕೊಂಡ್ರಿ. 3ನೇ ದಿವಸ ಸ್ಟಾರ್ಟ್ ಆತ್ರಿ. ಎದಕ್ ಬಾಬಾ ಮಳಿ ಬರ್ಸಿರ್ಬೇಕು? ಯಾಕಂದ್ರ ಅವತ್ತು ಊರಾಗಿನ ಹಿರಿಯರ್ ಗೌಡ್ರನೇ ಇಲ್ಲಾಗಿದ್ರಿ. ಅವತ್ ಆ ಊರ್ನಾಗ ಇಲ್ಲಾಗಿದ್ರಿ ಅವ್ರು. ಗೆಸ್ಟ್ ಇಲ್ಲಾಗಿದ್ರಿ. ರಾಮ ರಾಮ ನಮಗೂ ಏನ್ ನೋಡಿದ್ವಿ, ಪಿಕ್ನಿಕ್ ಆತ್ರ ಅಲ್ಲೋದು. ಮಳಿ ಮಳಿ ತೋರ್ಸ್ಕೊಂಡ್ ಪಿಕ್ನಿಕ್. ಎಲ್ಲದ್ರೋಗಿ ಏನೈತ್ರಿ, ಚಲೋ ಆದ್ರೂನು ಕಲ್ಯಾಣ ಐತಿ, ಫೇಲ್ ಆದ್ರೂನು ಕಲ್ಯಾಣ ಐತಿ. ಚಲೋ ಆದ್ರೆ ಹೆಂಗ ಕಲ್ಯಾಣ ಐತಿ? ಮುಂದ್ ಹೊಂಟಿರಿ. ಕೆಟ್ಟ ಆತಂದ್ರ ಎದಕ್ಕ ಕಲ್ಯಾಣ ಐತಿ? ಸಾತಿರತೈತಿ. ಮತ್ ಬಾಬಾ ಇನ್ನೊಂದ್ ಮಾತು ಹೇಳ್ತಾನು, ಡ್ರಾಮಾ ಕೆ ರಾಸ್ ಕೋ ಸಮझोगे तो नाराज नहीं होगे. ಚಟ್ಕೋತೇವ್ ಯಾಕ್ರಿ? ಯಾಕೆ ಮಾತ್ ಬಿಡ್ತೇವ್ರಿ? नाराज ಯಾಕೆ ಆಗ್ತೇವ್ರಿ? जो सीक्रेट को नहीं जानता वो तो नाराज ही रहेगा. जो नाराज होगा वहां दास ही बढ़ेगा. ಇಲ್ಲಿ ನಾರಾಜ್ ಆಗ್ತೇವಿ, ಅಲ್ಲಿ ದಾಸಿ ಆಗ್ಬೇಕಾಕ ಬರೀ ಶಟ್ಕೋಕತ್ತೀವಂದ್ರ ಅಲ್ಲಿ ದಾಸಿ ಆಗ್ಬೇಕಾಕೈತ್ರಿ. ಅದ್ಕ ಡ್ರಾಮಾ ಎಲ್ಲದಕ್ಕೂ ಏನ್ ಯೂಸ್ ಮಾಡುತ್ತ ಬರ್ರಿ, ಡ್ರಾಮಾ ಢಾಳವನ್ನ ಯೂಸ್ ಮಾಡುತ್ತೊಳಗೆ ಇದ್ರೋಗು ಕಲ್ಯಾಣ ಐತಿ, ಇವ್ರದು ಕಲ್ಯಾಣ ಐತಿ, ಇದ್ರೋಗ ನಂದು ಕಲ್ಯಾಣ ಐತಿ ಅಂತ ತಿಳ್ಕೊಂಡ್ ನಡೆಯುತ್ತ ಬರ್ರಿ. ಅವಾಗ ನೀವು ಆರಾಮ್ ಇರ್ತೀರಿ, ಬೇರೆಯವ್ರಿಗೆ ಸುಖ ಕೊಡಕ್ ಸ್ಟಾರ್ಟ್ ಮಾಡ್ತೀರಿ. ಇಲ್ಲ ಬರೇ ದುಃಖ 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 ದುಃಖ. ಮತ್ ಇನ್ನೊಂದ್ ಮಾತ್ರಿ, ಬಾಬಾ ಹೇಳ್ತಾರೆ, ಪುರುಷಾರ್ಥ ಬಡಿ ಹೇ ಬಾದ್ ಮೇ ಪ್ರಾರಬ್ಧ ಹೇ. ಡ್ರಾಮಾನ್ಯಾಗ ನಾವ್ ಮೊದಲ್ ಏನ್ ಮಾಡ್ಬೇಕಾಕೈತ್ರಿ? ಮೊದಲ ಪುರುಷಾರ್ಥ ಮಾಡ್ಬೇಕಾಕೈತ್ರಿ, ಆಮೇಲೆ ಪ್ರಾರಬ್ಧ ರೀ. ಹಿಂಗತ್ ಹೇಳಿ ಡ್ರಾಮಾನ್ಯಾಗ ಐತತ್ ತಿಳ್ಕೊಂಡ್ ಕುಂಡ್ರುದು ಬೇಡ. ಲಕ್ಷ ಕೊಟ್ ಕೇಳ್ರಿ, ಬಾಳ್ ಚಂದ ಐತಿ, ತಿಳ್ಕೊಂಡ್ರ ಸಮಾಧಾನ ಇರ್ತೈತಿ. ನಾವ್ ಯಾಕೆ ಮತ್ತೊಬ್ರ ಜೊತೆ ನಮ್ಮ ಡ್ರಾಮಾ ಪಾತ್ರವನ್ನ ಯಾಕೆ ಹೋಲಿಕೆ ಮಾಡ್ಕೋಬಾರ್ದಂದ್ರ ತಿಳ್ಕೋರಿ. ಯಾಕಂದ್ರೆ ಹಿಂದಿನ ಜನ್ಮ ಯಾರು ಕಂಡಿಲ್ಲ. ಈ ಜನ್ಮನ್ಯಾಗ ಒಬ್ರಿಗೆ ಎಲ್ಲವೂ ಸಿಗ್ತಾ ಇರ್ತೈತಿ, ಒಬ್ರು ನೀವು ಎಷ್ಟು ಪ್ರಯತ್ನ ಮಾಡತ್ತೀರಿ ಸಿಗ್ತಾ ಇಲ್ಲ. ಯಾಕಂದ್ರೆ ಹಿಂದಿನ ಜನ್ಮದ ಅಡ್ಡ ಗೋಡೆ ಐತ್ರಿ. ಅದಕ್ಕೆ ನಾವ್ ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡ್ತೇವಿ, ಕಾಂಪಿಟೇಷನ್ ಮಾಡ್ತೇವಿ, ಹೊಟ್ಟೆ ಕಿಚ್ಚು ಮಾಡ್ತೇವೆ. ಅದಕ್ಕೆ ಇವ್ನ ಯಾವನ್ನೂ ಮಾಡಬಾರ್ದು. ನಿಮ್ದು ಕೇವಲ ನಿಮ್ಮ ಪಾತ್ರ ನಿಮ್ದು ಒಂದೈತಿ. ನೀವು ಪಾತ್ರವನ್ನ ನೀವು ಒಬ್ರೇ ಮಾಡ್ಬೇಕು. ನಿಮ್ ಪಾತ್ರ ಹಿಂಗ್ ತಿಕ್ಕೋತ್ ಬಿಡ್ರಿ, ನಿಮ್ ಪಾತ್ರ ಇನ್ನೊಬ್ರು ಅಭಿನಯ ಮಾಡಕ್ಕ ಸಾಧ್ಯ ಇಲ್ಲ. ಯಾಕೆ ಇನ್ನೊಬ್ರು ಅಭಿನಯ ಮಾಡಕ್ ಹೋಗ್ತೀರಿ? ನಿಮ್ ಪಾತ್ರವನ್ನ ಬಿಟ್ಟ ಅಲ್ಲೇ ಸದ್ಯ ಸ್ಟೇಜ್ ಮೇಲೆ ನೋಡ್ರಿ, ರಾಮ್ ಹೋಗಿ ಸೀತಾನ್ ಪಾತ್ರ ಮಾಡಕ್ ನಿಂತ ಕಲ್ ಹೋಗಿತಾರ ಎಲ್ಲಾರು ಕೂತಲ್ಲಿ. ಆ ಸೀತಾಲ್ ಎತ್ತಿ ಹೇಳ್ತಾರ, ನಿಂದ ಓದೋಡ್ ನಿಂದ ಓದ, ನಂದ್ಯಾಕ ಓದಾತಿ, ನಿಂದ ಓದತ್ತ. ಇಲ್ಲೂ ಹಂಗ ಮಾಡಾಕ್ ಹೋಗ್ಬೇಡ್ರಿ. ನಿಮ್ ಪಾತ್ರ ನೀವ, ಅವ್ರ ಪಾತ್ರ ಅವ್ರ. ಇಲ್ಲಿ ಕೇಳ್ರಿ, ಪುರುಷಾರ್ಥ ಪ್ರಾರಬ್ಧ. ಈ ಬಾಬಾ ಅಂತಾರ. ಯಾಕಂದ್ರ ಯಾಕಂದ್ರೆ ಮೇನ್ ಸತ್ಯುಗದಲ್ಲಿ ದೊಡ್ಡ ಗುಣ ಬೇಕ ಸಂತುಷ್ಟತೆ. ಸಂತುಷ್ಟತೆ ಇರ್ಲಿಲ್ಲ ಸತ್ಯುಗದಲ್ಲಿ ಎಂಟ್ರಿ ಇಲ್ಲ, ನೆನಪಿಟ್ಕೋರಿ. ಈ ಸಂತುಷ್ಟತೆನ ಈ ಸಂಗಮಿವನ್ನ ಹೆಂಗ್ ತಂದ್ಕೊಳ್ಬೇಕು? ಈಗ ನೋಡ್ರಿ, ನೀವು ಪಾತ್ರವನ್ನ ಮಾಡ್ತಾ ಇದ್ರಿ. ಈಗ ಬಾಬಾ ಅಂತ ಪುರುಷಾರ್ಥ ಮಾಡತ್ತೀರಿ. ಪುರುಷಾರ್ಥ ಮಾಡ್ತೀವಿ ಬಾಬಾ ಅಂತ, ಪುರುಷಾರ್ಥ ಕರ್ನಿ ಹೇ, ಡ್ರಾಮಾ ಪರ್ ನಹಿ ಚೋಡ್ನಿ ಅಂತಾನ ಬಾಬಾ. ಪುರುಷಾರ್ಥ ಅಂತೂ ನೀವು ಮಾಡ್ಲೇಬೇಕ. ಪುರುಷಾರ್ಥ ಸ್ಟಾರ್ಟ್ ಮಾಡಿರಿ, ಖರೆ ಎಷ್ಟ್ ಸಿಗ್ಬೇಕಲ್ಲ. ಇವತ್ ಒಂದು 3:30 ಎದ್ರಿ ಅಕ್ಕಾರ, ಖುಷ್ ಇವತ್. ನಾಳೆ ಮತ್ 3 ಕೇಳ್ತೀರಿ, ಅಯ್ಯೋ ಅರ್ಧ ತಾಸ್ ಹೋತ್ಲಾ. ಮತ್ತ ನಾಡ್ದ 2 ಕೇಳ್ತೀರಿ, ನಾಳಂತೂ 4 ಹೇಳ್ತೀರಿ. ಈಗ ಎದ್ದಿರಿ, ಇವತ್ 3:30 ಎದ್ದಿದ್ರು. ಯಾಕೆ ಎದ್ದೀನ್ರಿ? ಡ್ರಾಮಾನ್ಯಾಗ ಎದ್ದ ಪುರುಷಾರ್ಥ ಮಾಡೀನಿ. 4 ಅವತ್ ಎದಕ್ ಎದ್ದೀರಿ? ಅವತ್ತು ಡ್ರಾಮಾನಾಗಿತ್ತು ಮಾಡೀನಿ. ಎಷ್ಟ್ ಪುರುಷಾರ್ಥ ಮಾಡ್ಬೇಕಲ್ಲ, ಅಟ್ ಮಾಡಿದ್ನ ಎಷ್ಟ್ ಫಲ ಸಿಗ್ವಾತ್ಲ, ಅವಾಗ ನೀವ್ ಅನ್ಬೇಕು ಡ್ರಾಮಾ. ಅವಾಗ ಅನ್ಬೇಕೇನ್ರಿ? ಡ್ರಾಮಾ. ಬಾಬಾ ಬ್ರಹ್ಮ ಬಾಬಾ ಅನ್ನೋರತ್ರಿ, जगदीश भैया भाई मुझसे भी ज्यादा सेवा करता है, एक्चुअली उसको कृष्ण बनाना था ಅಂತೆ. ಜಗದೀಶ್ ಅನ್ನೋರು ನನ್ಕಿಂತ ಹೆಚ್ಚು ಸೇವಾ ಮಾಡ್ತಾರೋ ಅವ್ರು ಶ್ರೀಕೃಷ್ಣ ಆಗ್ಬೇಕು ಅಂತ. ಆದ್ರ ಬಾಬಾ ಹೇಳ್ತಿದ್ದ ಡ್ರಾಮಾ. ಈ ಜನ್ಮನಾಗ ಜಗದೀಶ್ ಅನ್ನೋರು ಬಾಳ ಸೇವಾ ಮಾಡ್ತಿರ್ಬೋದಲ್ರಿ, ಹಿಂದಿನ ಜನ್ಮ ಯಾರ್ ಕಂಡ್ಯಾರು? ಅಲ್ಕ ಬಾಬಾ ಹೇಳ್ತಾನ, ಪುರುಷಾರ್ಥ ಪ್ರಾರಬ್ಧ. ಪುರುಷಾರ್ಥ ಮಾಡ್ರಿ, ಮಾಡಿದ್ಮೇಲೆ ಒಟ್ಟು ಫಲ ಸಿಗ್ವಾತಂದ್ರ ಸ್ಥಿತಿ ಕೆಡ್ಸ್ಕೊಬೇಡ್ರಿ. ಅವಾಗ ಯಾವ ಢಾಲ್ ಯೂಸ್ ಮಾಡ್ರಿ? ಡ್ರಾಮಾ. ಡ್ರಾಮಾನ್ಯಾಗ ಹಿಂಗ್ ಇತ್ತು, ಅದಕ್ಕ ನನ್ಗೆ ಹಿಂಗಾಗಿಲ್ಲ. ಇದ್ರೋಗು ನಾವ್ ತೃಪ್ತದೇರಿ,
ತೃಪ್ತತೆ. ಎಲ್ಲದ್ರಿಗೂ ಮೇನ್ ಡ್ರಾಮಾ ಯೂಸ್ ಮಾಡೋದೇ ಯಾಕಂದ್ರ ನಾ ಹ್ಯಾಪಿ ಇರಾಕ, ನಾ ಸಂತುಷ್ಟ ಇರಾಕ. ಮಾಡ್ರು ಸಂತುಷ್ಟ ಇರ್ಲಿಲ್ಲ, ಮತ್ ಇನ್ ಆದ್ಮೇಲ್ರಿ ಸಂತುಷ್ಟ ಇರ್ತಿರತ್ತೀರೇನ? ಮತ್ ನಾಳೊಂದ್ ಸ್ಟಾರ್ಟ್ ಆಕತ್ ಮತ್. ಈಗ ಫಸ್ಟ್ ರ್ಯಾಂಕ್ ಬಂದೆ ಅಂತ ತಿಳ್ಕೋರಿ, ಫಸ್ಟ್ ರ್ಯಾಂಕ್ ಬಂದಿರ ತೃಪ್ತಿ ಇರ್ತೀರಂತೀರೇನ? ಇನ್ ಮುಂದಿನ ಸಲ ಫಸ್ಟ್ ರ್ಯಾಂಕ್ ಉಳಿಸ್ಕೋಬೇಕಲ್ಲ, ಅದ್ರ ಚಿಂತೆ ಸ್ಟಾರ್ಟ್ ಆಕತ್ತ. ಆಮೇಲೆ ಅದ್ರ ಚಿಂತೆ ಸ್ಟಾರ್ಟ್ ಆಕತೆ. ಅದಕ್ಕ ಹೆಂಗೈತಿ, ಎಷ್ಟೈತಿ, ಹ್ಯಾಪಿ ಸಂತುಷ್ಟ ಇರೋದ್ರಿ. ಡ್ರಾಮಾನ ಹಿಂಗೆ ಐತಿ, ನನ್ನ ಪಾತ್ರ ಇಷ್ಟೇ ಐತಿ, ನಾ ಇದು ಮಾಡ್ಕೋತ ಹೋಗ್ಬೇಕು. ಸಮಯ ವೇಸ್ಟ್ ತೆಗಿಬಾರ್ದು, ಸಂಕಲ್ಪ ವೇಸ್ಟ್ ತೆಗಿಬಾರ್ದು. ಏನ್ ಸಿಕ್ಕೈತಿ ಅಂದ್ರೆ ಪಾತ್ರ ಖುಷಿ ಖುಷಿಲೇ ಮಾಡ್ಕೋತ ಹೋಗ್ರಿ. ಪ್ರಾರಬ್ಧ ಒಳ್ಳೆ ಸಿಕ್ತೈತ್ರಿ. ಓಂ ಶಾಂತಿ ರೀ. ಅಕ್ಕರು ಮೈಕ್ ಡ್ರಾಮಾ ಮೇಲ್ರಿ. प्रेम के पथ पर सेवा डगर पर, प्रेम के पथ पर सेवा डगर पर चलना सिखाते हैं बाबा। तारों सा हंसना, फूलों सा खिलना, तारों सा हंसना, फूलों सा खिलना, जीना सिखाते हैं बाबा। प्रेम के पथ पर सेवा डगर पर चलना सिखाते हैं बाबा। हर हाल में यूं खुशहाल रहो, जो जग निहाल हो जाए, और अच्छा फरिश्तों जैसी हो, जो काल विशेष लाए। हंसते हंसते हर मन का गम, हंसते हंसते हर मन का गम, जीना सिखाते हैं बाबा। प्रेम के पथ पर सेवा डगर पर चलना सिखाते हैं बाबा। मोती गुलों के चुन के जीवन का मुक्तहार भरे, हम प्यार करें, सत्कार करें, मिलजुल के रहे, व्यवहार करें, जयकारे करे हर सुर में बजाना, जयकार करे हर सुर में बजाना, वीणा सिखाते हैं बाबा। प्रेम के पथ पर सेवा डगर पर, प्रेम के पथ पर सेवा डगर पर चलना सिखाते हैं बाबा। ओम शांति। थैंक यू।